ನಮ್ಮ ಅಣ್ಣ ಎತ್ಲಕ್ ಹೋದ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಎಲ್ಲೋದ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ತಿಂಡಿಗೆ ಇಲ್ಲೇ ಬರ್ತೀನಿ ಕಣ ಪಾಪ ಅಂತ ಹೇಳಿದ್ದ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಮತ್ತೆ ಇನ್ನೆಲ್ಲೋದ ನಮ್ಮ ಅಣ್ಣ. ದಿನಾಲು ಇನ್ನೇನು ಹೋಗೋದು ನನ್ನ ತಮ್ಮನ ಮನೆ ಹತ್ರ ಅಂತ ಏನಾದ್ರು ಸುಮ್ಕೆ ಏನಾದ್ರು ಉಳ್ಕೊಂಬಿಟ್ನ ಏನ ಅಂತ. ಏನಪ್ಪ ಒಂದು ಗೊತ್ತಾಗ್ತಿಲ್ವಲ್ಲ. ನಮ್ಮ ಅಣ್ಣ ಇದ್ರೂ ಇಗ್ಬೋದು, ಹಂಗೆ ಮನ್ಸಿಗೆ ಅನ್ಕೊಂಬಿಟ್ಟು ಎಲ್ಲಿ ದಿನಾಲು ತಿಂಡಿಗೆ ಊಟಕ್ಕೆಲ್ಲ ಅಲ್ಲೇ ಹೋಗ್ತಿರನ, ಇನ್ನೇನಕ್ಕೆ ಹೋಗೋಣ ಅಂತ ಅಲ್ಲೇನಾದ್ರು ಮಾಡ್ಕೊಂಡಿರ್ಬೋದಾ, ಏನಾರ ಹೋಟ್ಲಲ್ಲಿ ಏನಾದ್ರು ತಿನ್ಕೊಂಡಿರ್ಬೋದಾ? ಗೊತ್ತಾಗ್ತಿಲ್ವಲ್ಲ. ಅಲ್ಲಿನ್ನೇನು ನಮ್ಮ ಅತ್ತಿಗೆ ಇದ್ದಾರೆ, ಮಾಡ್ತಾರೆ ಪಾಪ. ಏನಪ್ಪ ಒಂದು ಗೊತ್ತಾಗ್ತಿಲ್ಲ. ದಿನಾಲು ಬಂದ್ಬಿಡೋರಲ್ಲ ಇಷ್ಟೊತ್ತಿಗೆ. ನೋಡಂತಡಿ, ನಮ್ಮ ಹುಡುಗರಿಗೆ ಯಾರಿಗಾರ ಕೇಳ್ತೀನಿ. ಪಾಪ ಪಾಪಲೇ, ಗಜೇಂದ್ರ ಪಾಪ. ಅವನು ಆಮಂತವಿರ್ಬೇಕು, ಅವನು ಗಜೇಂದ್ರ. ಅವನು ಕುಮಾರಣ್ಣ, ರಮೇಶ. ಮಾವ, ಯಾಕೆ ಮಾವ ಕರೆದಿದ್ದು? ಯಾಕೆ ಮಾವ, ಯಾಕೇನಾಯ್ತು? ಯಾಕೆ ಒಂದೇ ಸಂಖ್ಯೆ ಕರಿತಿದ್ರಲ್ಲ? ಬಾರ್ ಮಾವ, ತಿಂಡಿ ಆಗೈತೆ, ಇಡ್ಲಿ ಮಾಡಿದ್ದೀನಿ, ಬಾರ್ ಮಾವ ತಿಂಡಿ ತಿನ್ರಿ. ಪಾಪ ಸರೋದಮ್ಮ, ತಿಂಡಿ ನಾನು ಆಮೇಕಿಂದ ತಿಂತೀನಿ, ತಿಂಡಿ ತಿನ್ನೋದಿರ್ಲಿ. ಅಲ್ಲ ಕಣಮ್ಮ, ನಿಮ್ ದೊಡ್ಡ ಮಾವ ಏನಾರು ಬಂದಿದ್ರಾ? ಮನೆ ಹತ್ರ ಏನು ಇವತ್ತು ಇಷ್ಟೊತ್ತಿಗೆ ಬಂದ್ಬಿಡೋರಲ್ಲ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಅದೇ ಯೋಚನೆ ಮಾಡ್ತಿದ್ದೀನಿ. ಬಂದಿದ್ರನಮ್ಮ? ಇಲ್ಕಣ ಮಾವ, ದೊಡ್ಡ ಮಾವ ಏನು ಬಂದಿಲ್ಲಪ್ಪ. ಮಾತ್ರ ದಿನಾಲು ನೀನ್ ಹೇಳ್ದಂಗೆ ಇಷ್ಟೊತ್ತಿಗೆ ತಿಂಡಿಗೆ ಬಂದ್ಬಿಡೋರಲ್ವಾ? ನಿಮಗೆ ಮಾತಾಡ್ಸ್ಕೊಂಡು ಕೂತ್ಕೊಂಡು ಇಬ್ರು ತಿಂಡಿ ಗಿಂಡಿ ತಿನ್ಕೊಂಡು ಆರಾಮಾಗಿ ಹೋಗ್ತಿದ್ರಿ. ಯಾಕೆ ಬಂದಿಲ್ಲ ಇಷ್ಟೊತ್ತಾದ್ರೂ ಹಂಗಾರೆ? ನನಗೂ ಗೊತ್ತಿಲ್ಲ ಕಣ ಮಾವ, ಹಂಗಾರೆ ಬಂದಿಲ್ಲ ಕಣ ಮಾವ ಒಟ್ನಲ್ಲಿ. ಬಂದಿದ್ರೆ ನಮ್ಗೆಲ್ಲ ಕರೆದು ಮಾತಾಡಿಸ್ಕೊಂಡು ಕೂತ್ಕೊಂಡ್ತಿದ್ರು. ಬಂದಿಲ್ವಲ್ಲ, ಯಾಕೆ ಮಾವ ಬಂದಿಲ್ಲ? ಅದೇ ಕಣಮ್ಮ, ನನಗೂ ಗೊತ್ತಾಗ್ತಿಲ್ಲ ಪಾಪ. ಅದೇನೋ ಏನೋ ಒಂದು ಗೊತ್ತಾಗ್ತಿಲ್ಲ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ತಿಂಡಿ ಏನಾದ್ರೂ ಅಲ್ಲೇ ಏನಾರ ತಿನ್ಕೊಂಡಿರ್ಬೋದಾ? ತಿಂಡಿ ತಿನ್ಕೊಂಡಿದ್ರು ಪಾಪ ಇಲ್ಲಿ ಬಂದೇ ಬರ್ತಾರವ್ರು. ಯಾವ್ದೇ ಕಾರಣಕ್ಕೂ ಬರ್ದಂಗಂತೂ ಇರಲ್ಲ ನಮ್ಮ ಅಣ್ಣ. ಬಂದೇ ಬರ್ತಾನೆ ಗ್ಯಾರಂಟಿ. ಯಾಕೆ ಬಂದಿಲ್ಲ? ನನಗೆ ಮಾತಾಡ್ಸಕ್ಕಾದ್ರೂ ಬಂದೇ ಬರ್ತಾನೆ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಹುಷಾರಾಗಿದ್ದಾನ ಹುಷಾರಾಗಿಲ್ವೋ ಅದೇ ಯೋಚನೆ ಆಗ್ತೈತೆ. ಇಲ್ದವೆಲ್ಲ ತಲೆಯಲ್ಲಿ ಯೋಚನೆಗಳೆಲ್ಲ ತುಂಬ್ಕೊಂಡ್ಬಿಟ್ಟು ಬೇಡಪ್ಪ ಅತ್ತಾಗಿ ಪಜಿತಿ ಅತ್ಲಾಗಿ ಯೋಚನೆ ಮೇಲೆ ಯೋಚನೆ ಮಾಡಿ 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 ನಮ್ಮಣ್ಣ ಹಂಗೆ ಸ್ವರ್ಗೋಗ್ತಿದ್ದಾನೆ ಪಾಪ. ಸರೋಜಮ್ಮ, ಈಗ ಒಂದು ಕೆಲಸ ಮಾಡೋಣ. ತಿಂಡಿ ಬೇಕಾದ್ರೆ ನಾನು ಬಂದ ಮೇಕಿಂದ ತಿಂತೀನಿ. ಮೊದಲು ತಡಿಯಮ್ಮ, ಹೋಗಿ ಅಣ್ಣಂಗೆ ಕರ್ಕೊಂಬರ್ತೀನಿ. ಇಲ್ಲ ಏನಾಯ್ತಂತ ಹೋಗಿ ನೋಡ್ಕೊಂಬರ್ತೀನಿ. ಹುಷಾರಿರಲ್ಲ, ಅದಕ್ಕೋಸ್ಕರ ಕಣ ಪಾಪ. ಬೇಜಾರು ಮಾಡ್ಕೋಬೇಡ, ತಡಿ ಬರ್ತೀನಿ. ಮಾವ ಮಾವ, ಬೇಕಾದ್ರೆ ನಾವೇ ಯಾರಾದ್ರೂ ಹೋಗಿ ಬರ್ತೀವಿ. ಬಾರ ಮಾವ, ಹೋಗಿ ಮಾವ ಏನ್ ಮಾಡ್ತಿದಾರಂತ ಹೋಗಿ ಮಾತಾಡ್ಸ್ಕೊಂಡು ಕರ್ಕೊಂಬರ್ತೀವಿ ಮನೆ ಹತ್ರ. ನೀನ್ ತಿಂಡಿ ತಿನ್ ಬಾರ ಮಾವ. ಇವಾಗಿನ ತೋಟತಾವಿಂದ ಸಾಕಾಗಿ ಬಂದಿದ್ಯಾ ಅತ್ಲಾಗೆ. ಬಾ ಒಂದ್ರೇಟು ತಿಂಡಿ ತಿನ್ ಬಾ ನೀನು. ಏನಲ್ಲ ಪಾಪ, ಇದ್ಯಾಕಲ್ಲ ಆಚೆ ಕಡೆ ನೀನು ನಿನ್ಕೊಬಿಟ್ಟಿದ್ಯಾ ಪಾಪ? ರಂಗಪ್ಪ, ಏನಾಯ್ತಾ? ಏನೋ ಮಾತಾಡ್ತಿರಂಗಿದ್ಯಾ? ಯಾರಿಗೂ ಹೋಗಿ ಕರ್ಕೊಂಬರ್ತೀವಂತ ಪಾಪ ಹೇಳ್ತಿದ್ದಾಳೆ ಸರೋಜಮ್ಮ. ಯಾರಿಗೆ ಕರ್ಕೊಂಬರಕ್ ಹೋಗ್ತಿದ್ದೀರಾ? ಅಯ್ಯೋ ಮಾವ, ದೊಡ್ಡ ಮಾವ, ನಿನ್ ಬಗ್ಗೆನೆ ಮಾತಾಡ್ತಿದ್ವಿ ಇಷ್ಟೊತ್ತಾರ್ಗುನು. ನಮ್ಮ ಮಾವಂಗಂತೂ ನೀವು ಕಾಣಿಸ್ತಿಲ್ಲ ಅಂದ್ರೆ ಒಂದ್ ಗಳಿಗೆ ಅಲ್ಲೇ ಇಲ್ದವೆಲ್ಲ ಯೋಚನೆಗಳು ಬಂದ್ಬಿಡ್ತವೆ, ಇಲ್ದವೆಲ್ಲ ಚಿಂತೆಗಳು ಬಂದ್ಬಿಡ್ತವೆ. ಅವಾಗ್ಲಿ ನಾನು ನಿಮ್ಗೆ ಹೋಗಿ ಕರ್ಕೊಂಬರ್ತೀನಿ. ಇಷ್ಟೊತ್ತಾದ್ರೂ ಬರ್ಲಿಲ್ಲ ನಮ್ಮ ಅಣ್ಣ. ಏನಾಯ್ತು ಏನೋ ಹುಷಾರಿರಲ್ಲ, ತಿಂಡಿ ತಿನ್ನಕ್ಕೆ ಇಷ್ಟೊತ್ತಿಗೆ ಬರೋರು. ತಿಂಡಿ ತಿನ್ನಿಲ್ಲ ಆದ್ರೂ ಮಾತಾಡ್ಸ್ಕೊಂಡು ಹೋಗೋಕಾರು ನಮ್ಮ ಅಣ್ಣ ಬರೋನು ನನ್ನ ಮೇಲೆ ಎಲ್ಲ ಬೇಜಾರು ಮಾಡ್ಕೊಂಡು ಏನೋ ಅಂತ. ಮಾವ, ನಾನು ತಿಂಡಿ ಆಮೇಕಿಂದ ತಿಂತೀನಿ, ಹೋಗಿ ಮೊದ್ಲು ಕರ್ಕೊಂಬರ್ತೀನಿ ತಡಿಯಮ್ಮ ಅಂತ ಅಲ್ಲೇ ರೆಡಿ ಆಗಿದ್ರು, ಅಲ್ಲೇ ಬರ್ತಿದ್ರು. ಅಷ್ಟರಲ್ಲಿ ನೀವು ಬಂದು ಕಣಿ ಹೇಳ್ರಿ. ಯಾಕೆ ಮಾವ ಇವತ್ತು ಇಷ್ಟೊತ್ತಾದ್ರೂ ಬಂದಿರಲ್ಲ? ಯಾಕೆ ಎಲ್ಲೋಗಿದ್ರಿ? ಯಾಕಣಯ್ಯ, ನಾನು ಇಷ್ಟೊತ್ತಿಗೆ ಬಂದಿರ್ತೀಯ ಅಂದ್ಕೊಂಡು ನಾನು ಬೇಗ ಬೇಗ ಬರ್ತಿದ್ದೀನಿ. ನಮ್ಮ ಅಣ್ಣ ನನಗೋಸ್ಕರ ತಿಂಡಿ ತಿನ್ನ ಕಾಯ್ಕೊಂಡು ಕುಂತಿರ್ತಾನೆ. ಬೇಗ ಹೋಗ್ಬಿಟ್ಟು ಕೈಕಾಲು ಮಕ ತೊಳ್ಕೊಂಡು ಬೇಗ ಒಂದ್ರಿಟ್ಟು ತಿಂಡಿ ತಿನ್ನೋಣ ನಾನು ನಮ್ಮ ಅಣ್ಣ ಇಬ್ರು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಇಡ್ಲಿ ಮಾಡಿದಾಳಂತೆ ಪಾಪ. ಇಷ್ಟೊತ್ತಾದ್ರೂ ನೀವು ಯಾಕೆ ಬರ್ಲಿಲ್ಲ ಅಂತ? ಯಾಕೆ ಏನಾಯ್ತಣ್ಣ? ಏನು ಆಗಿಲ್ ಕಣ್, ಸುಮ್ಕಿರ್ಲ ಪಾಪ. ನೀನ್ ಯಾಕೆ ಇಲ್ದವೆಲ್ಲ ತಲೆಯಲ್ಲಿ ತುಂಬ್ಕೊಂಡ್ಬಿಡ್ತೀಯ? ನನಗೇನಾಗುತ್ತಲ್ಲ, ಗಟ್ಟಿಯಾಗಿ ಇದೀನಿ ಈಗಳಲ್ಲೇ ಪಾಪ. ನೀನಿರೋವರೆಗೂ ನನ್ಗೇನು ಆಗಲ್ಲ ಕಣ್, ಸುಮ್ಕಿರೋ ನನ್ನ ಜೊತೆ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಯಾತು ಇಲ್ಲ ಕಣ, ಒಂದ್ರಿಟ್ಟು ತಲೆನೋವು ಸಿಕ್ಕಾಪಟ್ಟೆ. ಯಾಕ ತಲೆನೋವು ಅಂದ್ರೆ ತಲೆ ಎತ್ತಕ್ಕೆ ಆಗ್ತಿರಲ್ಲ ಕಣ ರಾತ್ರಿಯಿಂದ. ಆಮೇಕಿಂದ ಬೆಳಿಗ್ಗೆನೂ ಹಂಗೆ ತಲೆನೋವುತ್ತಿತ್ತು. ಇವಾಗ ಒಂದು ಸ್ವಲ್ಪ ಉತ್ತಮ ಆಯ್ತು. ಅದಕ್ಕೊಂದ್ರಿಟ್ಟು ತಡವಾಗಿದ್ದು ಸ್ನಾನ ಗಿನ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಈ ಕಡೆ ಬರೋ ಅಷ್ಟರಲ್ಲಿ ಒಂದ್ರಿಟ್ಟು ಒತ್ತಾಗೋಯ್ತು. ಪಾಪ, ತಿಂಡಿ ಇನ್ನೇನು ರಂಗಪ್ಪ, ಅಲ್ಲೇ ಎಲ್ಲಾರು ಹೋಟ್ಲಲ್ಲಿ ಏನಾರ ತಿನ್ಕೊಳ್ಳೋದೇನ? ನೋಡ್ದೇನಣ್ಣ ನೀನ್ ಹೆಂಗ್ ಮಾತಾಡ್ತೀಯ ಅಂತ. ಮಾತಾಡೋದು ಹೆಂಗ್ ಬೇಕು ಹಂಗೆ ಮಾತಾಡ್ತೀಯಪ್ಪ. ಅದಕ್ಕೆ ನಿನ್ ಮೇಲೆ ಅರ್ಧ ನನಗೆ ಕೋಪ ಬರೋದು. ಮನೇಲಿ ಇಡ್ಲಿ ಮಾಡಿದಾಳ ಪಾಪ ಮಗ,
ಮಾವಂದ್ರುಗಳು ಇನ್ನು ತಿಂಡಿ ತಿಂದಿಲ್ಲ ಅಂತ ಅವರು ಪಾಪ ಇಷ್ಟೊತ್ತವರೆಗೂ ಕಾಯ್ಕೊಂಡಿದ್ದಾರೆ ಅಂಥದ್ರಲ್ಲಿ ನೀನು ನೋಡಿದ್ರೆ ನೀನು ತಿಂಡಿ ಬೇಕಾದ್ರೆ ಹೋಟ್ಲಲ್ಲಿ ಹೋಗಿ ತಿನ್ನೋಣ ಅಂತ ಹೇಳ್ತಿದ್ಯಲ್ಲಣೆ ಅದು ಏನಂತ ಹೇಳ್ತೀಯಪ್ಪ ಕೂತ್ಕ ಬಾ ಸುಮ್ಕೆ ತಿಂಡಿ ಇಲ್ಲೇ ತಿನ್ನೋಣ ಇಡ್ಲಿ ಮಾಡಿದಾಳೆ ಬಿಸಿ ಬಿಸಿ ಇಡ್ಲಿ ಪಾಪ ಹೋಗಮ್ಮ ಸರೋಜಮ್ಮ ಹೋಗ್ ಪಾಪ ಅಕ್ಕಂಬ ಬೇಗ ರಪ್ಪನ ಮಾವ ಕುತ್ಕೊಂಡಿರಿ, ಹೋಗಿ ಬೇಗ ಬೇಗ ತಿಂಡಿ ಮಾಡ್ಕ ಹಾಕೊಂಡ್ ಬರ್ತೀನಿ. ಬಿಸಿ ಬಿಸಿ ಇಡ್ಲಿ ಐತೆ ತಗೊಂಬರ್ತೀನಿ. ಇಬ್ರು ಕುರ್ಚಿ ಹಾಕೊಂಡು ಕುರ್ಚಿ ಬೇರೆ ತಗೊಂಬರ್ಬೇಕಲ್ವಾ? ತಗೊಂಬರ್ತೀನಿ ತಡೀರಿ, ಕುತ್ಕೊಳ್ಳಿರಂತೆ. ಬೇಡ ಕಣ್ ಬಿಡ್ ಪಾಪ ನಾವೇ ಎತ್ಕೊಂಡ್ಬಿಡ್ತೀವಿ. ಈಗ ಹೋಗ್ ನೀನು ತಿಂಡಿ ಹಾಕೊಂಬ ಹೋಗು. ಪವಿತ್ರಮ್ಮ ಏನು ಮಾಡ್ತಿದ್ದಾಳೆ, ನಿಮ್ಮ ಅತ್ತೆ ಏನು ಮಾಡ್ತಿದ್ದಾರಪ್ಪ? ಅಯ್ಯೋ ಅತ್ತೆ, ನೀರ್ ಹಿಡಿತಿದಾರೆ ಅಲ್ಲಿ, ನೀರ್ ಬಿಟ್ಟಿದಾರಲ್ಲ, ಎಲ್ಲಾ ಕಡೆನೂ ನೀರ್ ಹಿಡಿತಿದ್ದಾರೆ. ಪವಿತ್ರಮ್ಮ ಬಟ್ಟೆ ತೊಳಿಬೇಕಿತ್ತು, ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ತೊಳಿತಿದ್ದಾಳೆ. ನಾನು ತಿಂಡಿ ಮಾಡ್ತಿದ್ದೀನಿ ಕಣಮ್ಮವು. ಅಯ್ಯೋ ಬೆಳಗ್ಗೆ ಬೆಳಗ್ಗೆನೇ ಕೆಲ್ಸದ ಮೇಲೆ ಕೆಲಸ ಕಣ ಮಾತಾಗಿ. ಹೋಗ್ರಿ ಹೋಗ್ ಪಾಪ, ಅದು ಕೆಲಸ ಮಾಡ್ಕೊ ಹೋಗೋದೇನು, ನಾವೇ ಕುರ್ಚಿ ಎತ್ಕೊಂಡು ಕೂತ್ಕೊಂತೀವಿ. ಹೋಗ್ ಪಾಪ. ಪಾಪ ಪಾಪಲೇ ದಿಲೀಪ, ಬರೋದು ಬಂದಿದ್ದೀವಿ ಮಾತ್ರ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಕಣ. ಸಾವುಕಾರನು ಇದ್ದಾರೆ, ರಂಗಜ್ಜಾನು ಇದ್ದಾರೆ. ಒಳ್ಳೆ ಟೈಮಿಗೆ ಎಲ್ಲಾನು ಹೇಳ್ಬೋದು. ನಿಮ್ಮ ಅಪ್ಪಂಗೆ ಬಡ್ಕಂಡೆ ನಾನು ಇಷ್ಟೊಂದು ದಿವಸ ಕಷ್ಟಪಟ್ಬಿಟ್ಟು ಹೊಲ ಗದ್ದೆ ತೋಟ ಅಂತ ಬೆಳಗಿಂದ ಸಂಜೆ ಗಂಟ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ. ಇವಾಗ ಅವ್ ನಿಂಗಣ್ಣ ಎಲ್ಲ ಒಂದ್ ಕಡೆಯಿಂದ ಮಾರ್ಕೊಂಡು ತಿಂತಿದ್ದಾನೆ. ನಾನು ಹೇಳ್ತಿದ್ದೀನಿ ಸಾವುಕಾರ್ರೆ, ಈ ವಿಷಯದ ತಲೆ ಹಾಕ್ರಿ ಸಾವುಕಾರ್ರೆ. ಸ್ವಲ್ಪ ನಿಮ್ಮ ಮಾವನವ್ರಿಗೆ ಸತ್ಯ ಏನಂತ ಗೊತ್ತಿಲ್ಲ, ನೀವು ತಿಳಿ ಹೇಳಿರಿ ಅವರಿಗೆ ಗೊತ್ತಾಗುತ್ತೆ. ಸತ್ಯಗಳು ಪ್ರತಿಯೊಂದೂ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ ಸಾವುಕಾರ್ರೆ. ನನ್ನ ಮಾತು ಕೇಳ್ರಿ ಅಂತ ಹೇಳಿರೆ ಮಾತೇ ಕೇಳಲ್ಲ. ಬಾರಪ್ಪ ತೋರ್ಸು, ಇವಾಗ ಹೇಳ್ಬಾ, ಗೊತ್ತಾಗುತ್ತೆ ಸಾವುಕಾರಿಗೆ ನಾನು ಹೇಳ್ತಿದ್ದಿರೋದು ವಿಚಾರ ಸತ್ಯ ಅಂತ. ಇಲ್ಲ ಕಣ ನಾನು ಮಾತ್ರ ಸುಮ್ಕೆ ಅಂತೂ ಇರಲ್ಲ ಕಣ. ಲೆಕ್ಕಾಚಾರ ಅಣ್ಣ, ಇಷ್ಟು ದಿವಸ ಏನೋ ಸುಮ್ಕಿದ್ದ ಕಣ. ಇನ್ಮೇಲಿಂದ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣ. ಅವ್ರಿಗೆ ಯಾರ್ಯಾರಿಗೆ ಬುದ್ಧಿ ಕಲಿಸ್ಬೇಕು ಕಲಿಸ್ತೀನಿ ಕಣ. ಸಾಕಾಗಿ ಹೋಗ್ಬಿಟ್ಟೈತೆ ಕಣ, ನನ್ಗೂ ಅತ್ಲಾಗಿ ಸಾಕಾಗಿ ಹೋಗ್ಬಿಟ್ಟೈತೆ. ಇಷ್ಟೊಂದೆಲ್ಲ ಶ್ರಮ ವಹಿಸಿ ಕಷ್ಟಪಟ್ಟು ಮಾಡಿದ್ದಕ್ಕೆ ನಮ್ಮಮ್ಮ ಅವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಮೋಸ ಮಾಡ್ತಿದ್ದಾನ ಕಣ. ಅವನು ಹೆಂಗ್ ಮಾಡ್ತಿದ್ದಾನ ನೋಡೋಣ. ಅವನು ತಗೊಂಡೋಗ್ರಿ, ಇನ್ನೂ ಕೊಡ್ತೀನಿ, ಇನ್ನೊಂದು 1000 ಏನು 3,000 4,000 ಕಾಯಿಗಳೆಲ್ಲ ಕಿತ್ತು ಕೊಡ್ತೀನಿ. ತಗೊಂಡೋಗ್ರಿ, ಎಳ್ನೀರು ತಗೊಂಡೋಗ್ರಿ, ಕಾಯಿಗಳೆಲ್ಲ ತಗೊಂಡೋಗ್ರಿ, ಬಾಳೆಗೊನೆ ತಗೊಂಡೋಗ್ರಿ, ಏನೇನು ಬೇಕು ಎಲ್ಲ ಕೊಡ್ತೀನಂತ ಹೇಳ್ತಿದ್ದಾನಲ್ಲ. ಅವನು ಕಷ್ಟಪಟ್ಟು ದುಡ್ದಿದ್ರೆ, ಬೆವರಿಳಿಸಿ ಕಷ್ಟಪಟ್ಟು ತೆಂಗಿನ ಸಸಿಗಳೆಲ್ಲ ಹಾಕಿ ಬೆಳೆಸಿದ್ರೆ, ನೀರು ಬಿಟ್ಟಿದ್ರೆ, ಗೊಬ್ಬರ ಹಾಕ್ಸಿದ್ರೆ, ಇಷ್ಟೊಂದೆಲ್ಲ ಶ್ರಮ ವಹಿಸಿದ್ರೆ ಅವ್ನು ಮಾರ್ತಿರಿಲ್ಲ. ಅವ್ನಿಗೇನಾಗ್ಬೇಕಾಯ್ತೆ? ಕಷ್ಟಪಟ್ಟವ್ರು ಯಾರೋ ಹೆಂಗ ಸಿಕ್ತು ನಮ್ಮ ಅಪ್ಪನ ಅಂದ್ಕೊಂಡು ಹೆಂಗ್ ಬೇಕಂಗೇನೆ ಬಳಸ್ಕೊಂಡು ಎಲ್ಲ ಮಾರ್ಕೊಂಡು ತಿಂತಿದ್ದಾನೆ ಒಂದ್ ಕಡೆಯಿಂದ. ಇಲ್ಲ ನಮ್ಮ ಅಪ್ಪಂಗೆ ಹೇಳಬೇಕು. ಅಪ್ಪ ಅಪ್ಪ ಅಗಳ ಪಾಪ ದಿಲೀಪ, ಏನಪ್ಪ ಇಲ್ಲಿ ಏನ್ ಚಿಕ್ಕಪ್ಪರ ಮನೆ ಹತ್ರ ಬಂದ್ಬಿಡ್ತೀಯಲ್ಲ, ಏನ್ ಸಮಾಚಾರ? ಓಹೋ, ತಿಂಡಿ ತಿನ್ನೋದಕ್ ಬಂದೆ ಅನ್ನು. ಬಾ, ಇಡ್ಲಿ ಮಾಡೈತಂತೆ ನಿಮ್ಮ ಅತ್ತಿಗೆ, ತಿಂಡಿ ಮಾಡ್ಕೊಂಡು ಹೋಗುವಂತೆ. ಬಾರ ಪಾಪ ಇಲ್ಲೇ. ಲೆಕ್ಕಾಚಾರಿ, ಏನಪ್ಪ ಏನ್ ಸಮಾಚಾರ? ಹೆಂಗ್ ನಡೀತೈತಪ್ಪ ನಿಮ್ದು, ನಿಮ್ ಗಜೇಂದ್ರಣ್ಣೊಂದು ಹಸ್ಗಳು ಫಾರಂ ಎಲ್ಲ ಪರವಾಗಿಲ್ವೇನಪ್ಪ? ಎಲ್ಲ ಪರವಾಗಿಲ್ಲ ಸಾವ್ಕಾರ್ರೆ, ಎಲ್ಲ ಆರಾಮಾಗಿ ನಡೀತೈತೆ, ನಮ್ದೇನು ತೊಂದರೆ ಏನಿಲ್ಲ. ಅಲ್ಲ ಕಣ ಸಾವ್ಕಾರ್ರೆ, ನಿಮ್ಗೆ ಎಷ್ಟು ದಿವಸ ಹೇಳೋದು? ಅವನು ನಿಂಗಣ್ಣ ಭಾಳ ಒಳ್ಳೆ ಮನುಷ್ಯ ಅಲ್ಲ ಕಣ ಸಾವ್ಕಾರ್ರೆ, ಬಿಡ್ಬೇಡ್ರಿ ಅವನಿಗೆ. ಏನಾದರೂ ಮಾಡಿಬಿಟ್ಟು ಸತ್ಯ ಹೇಳೋಣ ಅವ್ರ ಮನೆಯವ್ರಿಗೆ. ಅಮ್ಮವ್ರಿಗೂ ಸತ್ಯ ಏನಂತ ಗೊತ್ತಿಲ್ಲ, ನಿಮ್ಮ ಮಾವನವ್ರಿಗೂ ಸತ್ಯ ಏನಂತ ಗೊತ್ತಿಲ್ಲ. ತಿಳಿ ಹೇಳೋಣ ಬನ್ನಿ ಸಾವ್ಕಾರ್ರೆ, ಹೇಳೋಣ ಒಂದು ಮಾತು ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ತಿದ್ದಾರ ನೀವು? ಹೇಳದ ಮಾತೇ ಕೇಳ್ತಿಲ್ಲ ನೀವು. ಸುಮ್ಕಿಲ್ಲ ಲೆಕ್ಕಾಚಾರಿ, ಪದೇ ಹೇಳಿದ್ದೆ ಹೇಳ್ಬಿಡಕಲ್ಲ ನೀನು. 2 ದಿವಸ ಮರ್ತೋಗ್ತೀಯ, ಪದೇ ಇದೇ ಮಾತಾಡ್ತೀಯ. ಹೋಗ್ಬಿಟ್ಟು ಸಾವುಕಾರಿಗೆ ಹೇಳೋಣ, ಅಮ್ಮವ್ರಿಗೆ ಹೇಳೋಣ, ಅವ್ರ ತಂದೆಯವ್ರಿಗೆ ಹೇಳೋಣ, ಅದು ಇದು ಹೇಳ್ಬೇಡ. ನನಗೆ ಇಷ್ಟ ಆಗಲ್ಲ. ನನ್ನ ಮಾವನ ಹತ್ರನೂ ಹೋಗಿ ನನಗೆ ಹೇಳೋದಕ್ಕೆ ಇವೆಲ್ಲ ಇಷ್ಟ ಆಗಲ್ಲ. ಸುಮ್ಕಿರು. ಒಂದಲ್ಲ ಒಂದ್ ದಿವಸ ನನ್ನ ಬಾಮೈದು ಬುದ್ಧಿ ಏನಂತ ಅವ್ರಿಗೆ ಗೊತ್ತಾಗುತ್ಕೊಂಡು ಬಿಡ್ಲ ಲೆಕ್ಕಾಚಾರಿ. ತಲೆ ಯಾಕೆ ಕೆಡಿಸ್ಕೊಳ್ತೀಯ? ಸಾಲದಕ್ಕೆ ನನಗೆಲ್ಲ ಅಂತದಾಗೈತೆ. ನಮ್ಮ ಅಪ್ಪಂದು ಆಸ್ತಿ ಬೇಕಾದಷ್ಟೈತೆ. ನನ್ನ 2 ಮಕ್ಳುಗಳು ಭಾಳ ಬುದ್ಧಿವಂತರಾಗಿದ್ದಾರೆ, ಆಯ್ತಾ? 2 ಮಕ್ಳುಗಳು ಬುದ್ಧಿವಂತರಾಗಿದ್ದಾರೆ, ಯಾರ ತಂಟೆಗೂ ಹೋಗಲ್ಲ. ನನ್ನ ಅಣ್ಣ ತಮ್ಮಂದ್ರಗಳ ಜೊತೆ ಭಾಳ ಚೆನ್ನಾಗಿದ್ದೀನಿ, 2 ಮಕ್ಳುಗಳ ಜೊತೆ ಭಾಳ ಚೆನ್ನಾಗಿದ್ದೀನಿ, ಅಣ್ಣ ತಮ್ಮಂದ್ರ ಮಕ್ಳುಗಳ ಜೊತೆ ಚೆನ್ನಾಗಿದ್ದೀನಿ. ಇನ್ನೆಲ್ಲ ಬೇಕು ಲೆಕ್ಕಾಚಾರಿ? ನನಗೆ ನೆಮ್ಮದಿಯಾಗಿದ್ದೀನಿ. ಯಾರ ಸಾಹಸನೂ ಬೇಡ, ಯಾರು ತಂಟೆನೂ ಬೇಡ, ಯಾರ ತಕರಾರನೂ ಬೇಡ. ನನ್ನ ಮಕ್ಳುಗಳು ಅಷ್ಟೇ, ಯಾರ ಸಾಹಸಕ್ಕೂ ಹೋಗಲ್ಲ, ಯಾರಿಗೂ ಬೇಜಾರು ಮಾಡಿಸಲ್ಲ, ಯಾರಿಗೂ ಮೋಸ ಮಾಡಲ್ಲ. ಅವ್ರವ್ರ ಕೆಲಸಗಳು ಏನಿದಾವ ಅದು ನಾನು ನೆಮ್ಮದಿಯಾಗಿ ಮಾಡ್ಕೊಂಡು ತೃಪ್ತಿಯಾಗಿದ್ದೀವಿ. ಇನ್ನೇನಕ್ಲ ಬೇಕು ಸಾವುಕಾರಗಿರಿ ಲೆಕ್ಕಾಚಾರಿ ನಮಗೆ? ಆಯ್ತಾ? ಅವ್ರ ಆಸ್ತಿನೂ ಬೇಡ, ಅವ್ರ ಸಾಹಸನೂ ಬೇಡ. ಅವ್ರವ್ರು ಎಷ್ಟು ಮೋಸ ಮಾಡಿದಾರೋ ಅಷ್ಟೇ ಕಷ್ಟ ಅನುಭವಿಸ್ತಾರೆ. ಮತ್ತೆ ನಮ್ಮ ಮಾವಂಗೂ ನನ್ನ ಹೆಂಡತಿಗೂ ಒಂದಲ್ಲ ಒಂದ್ ದಿವಸ ಸತ್ಯ ಏನಂತ ಗೊತ್ತಾಗುತ್ತೆ. ನನಗೆ ಮನೆಯಿಂದ ಆಚೆ ಕಡೆ ಹಾಕಿರಲ್ಲ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಒಂದಲ್ಲ ಒಂದ್ ದಿವಸ. ಬಿಡು, ಏನೂ ಆಗಲ್ಲ, ತಲೆ ಯಾಕೆ ಕೆಡಿಸ್ಕೊಳ್ಳೋಣ.
ನೀನೇನು ಯೋಚನೆ ಮಾಡ್ಬೇಡ ಬಿಡು. ಅವ್ರ ಬಗ್ಗೆ ನಾನೇ ಯೋಚನೆ ಮಾಡೋದು ಬಿಟ್ಬಿಟ್ಟಿದ್ದೀನಿ ಲೆಕ್ಕಾಚಾರಿ. ನೀನ್ ಯಾಕೆ ಲೆಕ್ಕಾಚಾರಿ ಯೋಚನೆ ಮಾಡ್ತಿದ್ಯಾ? ನೆಮ್ಮದಿ ಮುಖ್ಯ ಕಣ ಲೆಕ್ಕಾಚಾರಿ ನಮ್ಗೆ. ಈಗ ನೆಮ್ಮದಿಯಾಗಿದ್ದೀನಿ ನಾನು. ಇಷ್ಟು ದಿವಸ ನಾನು ಸಾವುಕಾರ ಆಗ್ಬಿಟ್ಟು ನೆಮ್ಮದಿ ಪಡೆದಲ್ಲೇ ಇರೋದು. ಈಗ ಎಲ್ಲದನ್ನು ಕಳ್ಕೊಂಡಾದ್ಮೇಲೆ ನನ್ನ ಮಕ್ಳುಗಳಿಂದ ನಮ್ಮ ಅಣ್ಣ ತಮ್ಮಂದ್ರುಗಳ ಜೊತೆ ನಾನು ನೆಮ್ಮದಿಯಾಗಿದ್ದೀನಿ, ಭಾಳ ಚೆನ್ನಾಗಿದ್ದೀನಿ. ಇದಕ್ಕಿಂತ ಮನುಷ್ಯಂಗೆ ಇನ್ನೇನು ಬೇಕು ಲೆಕ್ಕಾಚಾರಿ? ಆಯ್ತಾ? ನಡಿ, ಏನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಡಿಯಪ್ಪ. ಗಜೇಂದ್ರದ್ದು ಆ ಸ್ಕೂಲ್ ಫಾರಮಲ್ಲಿ ಹೋಗ್ಬಿಟ್ಟು ಆ ಸ್ಕೂಲು ಹಾಲು ಕರಿಬೇಕಾ, ಮೇವು ತಗೊಂಬರ್ಬೇಕಾ, ಏನೇನು ಕೆಲಸ ಮಾಡಬೇಕು, ನಡಿ ಕೆಲಸ ಮಾಡೋಣ. ಅದನ್ನ ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಬೇರೆಯವ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು, ಬೇರೆಯವ್ರ ಬಗ್ಗೆ ತಲೆನೂ ಕೆಡಿಸ್ಕೋಬಾರ್ದು. ಏನಪ್ಪ ರಂಗಪ್ಪ ಅಲ್ವಾ? ನಮ್ಮ ಕೆಲ್ಸಗಳು ಏನಾಯ್ತು ಅದು ಮಾಡ್ಕೊಂಡು ಹೋಗೋಣ. ಅವ್ರು ಸಾಹಸ ಬಿಟ್ಟಿದೀವಿ ಅಂದಮೇಲೆ ಪದೇ ಪದೇ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಅದ್ರ ಬಗ್ಗೆ ಮಾತಾಡಕ್ಕೂ ಹೋಗ್ಬಾರ್ದು ಕಣ ಲೆಕ್ಕಾಚಾರಿ. ಅಪ್ಪ ಅಪ್ಪ ನೀನ್ ಹೇಳ್ದಂಗೆನೆ ನಾನು ಇಷ್ಟು ದಿವಸ ಸುಮ್ಕೆ ಇದ್ದೆ ಕಣಪ್ಪ. ಏನು ಮಾತಾಡಬಾರ್ದು, ಅವ್ರು ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತೆ? ಅವ್ರು ಮೋಸ್ಗಾರರು, ಅವ್ರ ಸಾಹಸ ಬೇಡ, ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿರೋಣ ಅಂತ ನಾನು ಸುಮ್ಕಾಗಿದ್ದೆ ಕಣಪ್ಪ. ಆದ್ರೆ ಸುಮ್ಮಕ್ ಬಿಡಬಾರ್ದು ಕಣಪ್ಪ, ಅವರಿಗೆ ಬಿಡಬಾರ್ದು. ಮಾವ ಇದಾರಲ್ಲ ಭಾಳ ಮೋಸ ಮಾಡ್ತಿದಾರ ಕಣಪ್ಪ. ಪಾಪ ಸತ್ಯ ಏನಂತ ಅಮ್ಮಂಗೆ ಗೊತ್ತಿಲ್ಲ ಕಣಪ್ಪ. ಅಪ್ಪ ನೀನು ಅವ್ರದ್ದು ಆಸ್ತಿ ನಮ್ಗೇನು ಬೇಡ ಕಣಪ್ಪ. ಆಯ್ತಾ? ಅವ್ರದ್ದು ಏನೇನು ಬೇಡ ಕಣಪ್ಪ. ನೀನು ಇಷ್ಟು ದಿವಸ ಕಷ್ಟಪಟ್ಟಿದೆಯಲ್ಲ ಅದನ್ನಾದ್ರೂ ಅವ್ರು ಉಳಿಸ್ಕೊಳ್ಳಿ ಕಣಪ್ಪ. ಹೇಳೋದು ಕೇಳಪ್ಪ ಇಲ್ಲಿ. ಅಮ್ಮಂಗೆ ಸತ್ಯ ಏನಂತ ಗೊತ್ತಿಲ್ಲ ಕಣಪ್ಪ, ಅಮ್ಮಂಗೂ ತಾತಂಗೂ. ನೀನಾದ್ರೂ ಒಂದು ಸ್ವಲ್ಪ ಬಿಡಿಸಿ ಹೇಳ್ಬೋದು ಕಣಪ್ಪ. ಏನೇನು ಮಾಡ್ತಿದ್ದಂಗೆ ಗೊತ್ತೇನಪ್ಪ? ಇಲ್ಲಿ ನೋಡಪ್ಪ, ಇಲ್ಲಿ ಮೊಬೈಲಲ್ಲಿ ತೋರಿಸ್ತೀನಿ ಏನೇನು ಮಾಡಿದಾನಂತ ಮಾವ. ಇವತ್ತಿನೂ ಎಲ್ಲ ತೆಂಗಿನಕಾಯಿ, ಎಳ್ನೀರು, ಮತ್ತೆ ಬಾಳೆಗೊನೆ, ಏನೇನು ಬೇಕು ಎಲ್ಲಾದ್ರೂ ಕಣಪ್ಪ, ಏನೇನು ಸಿಗುತ್ತೋ ಪ್ರತಿಯೊಂದೂ ಮಾರ್ತಿದ್ದಾನೆ. ತೋಟದಲ್ಲಿ ಏನೇನು ಉಳಿಸ್ತಿಲ್ಲ ಕಣಪ್ಪ. ಒಂದು ತಿಂಗಳಿಗೇನೇನೆ ತೋಟ, ನಮ್ದೇನಿದು ತೋಟ ಅನ್ನಿಸ್ತೈತೆ ಕಣಪ್ಪ, ಹಂಗೆ ಮಾಡಾಕ್ಯಾರೆ. ನೋಡಪ್ಪ, ನೋಡಪ್ಪ ಕಾಣಿಸ್ತೈತೇನಪ್ಪ ಮಾವ ಏನೇನು ಮಾಡ್ತಿದ್ದಾನಂತ ಎಲ್ಲ ಕಾಣಿಸ್ತೈತೆ ನೋಡಿಲಿ. ಯಾವ ರೀತಿ ಎಲ್ಲಾದ್ರೂ ಒಂದ್ ಕಡೆಯಿಂದ ಮಾರ್ಕೊಂಡು ಹೋಗ್ತಿದ್ದಾನಂತ. ನಮ್ಗೆ ನೋಡಪ್ಪ ಅವ್ರದ್ದು ಆಸ್ತಿ ಬೇಡ, ಮನೆ ಬೇಡ, ತೋಟ ಬೇಡ, ಹೊಲ ಬೇಡ, ಗದ್ದೆ ಬೇಡ, ಏನು ಬೇಡ ಕಣಪ್ಪ. ಸತ್ಯ ಏನಂತ ಅಮ್ಮಂಗೂ ತಾತಂಗೂ ಗೊತ್ತಾಗ್ಲಿ ಕಣಪ್ಪ. ನಿಮ್ಗೆ ಸುಮ್ಮನೆ ಅನ್ಯಾಯವಾಗಿ ನಿಮ್ಮ ಮೇಲೆ ದೂರ ಹಾಕ್ಬಿಟ್ಟು ನಿಮ್ಗೆ ಕೆಟ್ಟವರು ಮಾಡಿರು. ನಿಮ್ಮ ಮೇಲೆ ಬೇಕು ಅಂತಾನೆ ಸುಳ್ಳು ಆರೋಪ ಮಾಡಿರಲ್ಲ ಮಾವ. ಇವೆಲ್ಲದನ್ನು ತೋರಿಸಿ ಸತ್ಯ ಏನಂತ ಅವ್ರಿಗೆ ಗೊತ್ತಾಗ್ಲಿ. ನನಗೆ ಮಾತ್ರ ನಿಮ್ಗಾಗಿರೋ ಮೋಸಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳೇಬೇಕು ಕಣಪ್ಪ. ನಾನಂತೂ ಸುಮ್ಕೆ ಇರಲ್ಲ. ನನಗೆ ಅಷ್ಟೊಂದೆಲ್ಲ ಬೇಜಾರು ಮಾಡಿಸ್ಬಿಟ್ಟಿದ್ದಾರೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು. ಎಷ್ಟು ಬೇಜಾರಾಗ್ತೈತೆ ಗೊತ್ತೇನಪ್ಪ ನನಗೆ. ನಾನು ನೀವು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಊಟ ಮಾಡ್ದಲೆ, ತಿಂಡಿ ತಿಂದಲೆ, ಮಳೆ ಅನ್ನಲ್ಲ, ಬಿಸಿಲನ್ನಲ್ಲ ಅಂತ ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಆ ತೋಟ ಎಲ್ಲ ಉಳಿಸಿದೀವಿ. ನೋಡ್ರಿ ಹೆಂಗೆಲ್ಲ ಒಂದ್ ಕಡೆಯಿಂದ ಮಾರ್ತಿದಾನಂತ ನೋಡ್ರಿ. ಅದೆಷ್ಟು ನೆಮ್ಮದಿಯಾಗಿದ್ದಾನಂತ. ಎಲ್ಲ ಮಾರ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾನೆ. ಕಷ್ಟಪಟ್ಟಿರೋರು ಯಾರು? ಅವನಿಗೆ ಏನಾಗ್ಬೇಕಾಗಿತ್ತು ಹೇಳ್ರಿ? ತಲೆನೇ ಕೆಡಿಸ್ಕೊಂತಿಲ್ಲ ಯಾರ ಬಗ್ಗುನು. ಏನ್ಲ ಪಾಪ ಇದೇನ್ಲ ಇವನು ಈ ರೀತಿ ಎಲ್ಲ ಮಾಡ್ತಿದ್ದಾನೆ? ನಿಮ್ಮ ಅಮ್ಮಂಗೆ ಗೊತ್ತಿಲ್ವಲ್ಲ? ಹಂಗಾದ್ರೆ ನಿಮ್ಮಮ್ಮ ಏನ್ಲ ಮಾಡ್ತೈತೆ? ದೊಡ್ಡದಾಗಿ ಬೇರೆ ನನ್ನ ಮೇಲೆ ರೇಗಾಡಕ್ ಬಿಟ್ರೆ ಇನ್ನೇನು ಗೊತ್ತಾಗಲ್ಲ ಕಲ್ಲ ನಿಮ್ಮ ಅಮ್ಮಂಗೆ. ಅಯ್ಯೋ 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 ಅಯ್ಯೋ, ಇಲ್ಲಿ ನೋಡೋ, ಇಲ್ಲಿ ಮಾಡ್ತಿರೋ ಕತೆ ನೋಡೋ ಇಲ್ಲಿ. ಸಾವುಕಾರ್ರೆ, ನಾನು ಹೇಳಿದ್ರೆ ನನ್ನ ಮಾತು ಕೇಳ್ತಿದ್ರ ನೀವು? ಇಷ್ಟು ದಿವಸ ನಾನು ಎಷ್ಟು ದಿವಸ ಹೇಳಿದ್ದೀನಿ ನಿಮ್ಗೆ. ಸಾವುಕಾರ್ರೆ ಬೇಡ ಸಾವುಕಾರ್ರೆ, ಹೇಳ್ಬೇಕು ಸತ್ಯ ಏನಂತ ಗೊತ್ತಾಗ್ಲಿ ಸಾವುಕಾರ್ರೆ. ಅವ್ನು ನಿಂಗಣ್ಣ ಭಾಳ ಮೋಸ ಮಾಡ್ತಿದ್ದಾನೆ ಸಾವುಕಾರ್ರೆ, ಬಿಡಲ್ಲ ಸಾವುಕಾರ್ರೆ. ಎಲ್ಲ ನೋಡ್ರಿ ಹಿಂಗೆ ಬಿಟ್ಕೊಳ್ತಾ ಹೋದ್ರೆ ಮಾತ್ರ ಆ ತೋಟ, ಹೊಲ, ಗದ್ದೆ ಎಲ್ಲದನ್ನು ಒಂದ್ ಕಡೆಯಿಂದ ಮಾರ್ಕೊಂಡು ಬೀದಿಗೆ ತಗೊಂಡ್ಬಂದ್ಬಿಡ್ತಾರೆ. ಕಡೆಗೆ ಹೋಗ್ಬಿಟ್ಟು ಪಶ್ಚಾತ್ತಾಪ ಪಡೋದಕ್ಕಿಂತ ಇವಾಗ್ಲೇನೆ ಎಲ್ಲಾ ವಿಷಯನ ಹೇಳ್ಬಿಡೋಣ ಸಾವುಕಾರ್ರೆ. ನನ್ನ ಮಾತು ಕೇಳ್ರಿ, ನಂಬ್ತಾರೆ. ಬರ್ರಿ ನನ್ನ ಜೊತೆ ಬರ್ರಿ, ಇಲ್ಲ ನಾನೇ ಹೋಗಿ ಹೇಳಿ ಬರ್ತೀನಿ ಬಿಡಿ. ನೀವು ಯಾರು ಬರಿಲ್ಲ ಅಂದ್ರೂ ಏನು ಪರವಾಗಿಲ್ಲ, ನನಗೇನು ಬೇಜಾರೇನಿಲ್ಲ. ಏನ್ ರಂಗಜ್ಜ, ನೀನಾದ್ರೂ ಹೇಳ್ ರಂಗಜ್ಜ, ಅವರಿಗೆ ಅರ್ಥ ಆಗ್ತಿಲ್ವೇನ್ ರಂಗಜ್ಜ? ಇಲ್ಲ ಕಣ್ಲ ಪಾಪ, ಇವನು ಈ ರೀತಿ ಎಲ್ಲ ಮಾಡ್ತಿದ್ದಾನಂದ್ಮೇಲೆ ನಾವಂತೂ ಸುಮ್ಕೆ ಇದ್ರೆ ಆಗಲ್ಲ ಕಣ. ಏನಾದ್ರೂ ಒಂದು ಮಾಡ್ಲೇಬೇಕು. ಏನೋ ಮಾಡೋದು? ಈ ರೀತಿ ಎಲ್ಲ ಮಾಡ್ತಿದ್ದಾನಲ್ಲ, ತೋಟ ಇರುತ್ತೇನೋ? ಪಾಪ ನಿಮ್ಮ ಅಮ್ಮಂಗೂ ಬುದ್ಧಿ ಇಲ್ವೇನೋ? ನಿಮ್ಮ ಅಮ್ಮಂಗೆ ಏನು ಗೊತ್ತಾಗ್ತಿಲ್ವೇನೋ? ದಿಲೀಪ, ಅಯ್ಯೋ ಅಮ್ಮಂಗೆ ಏನಪ್ಪ ಗೊತ್ತಾಗುತ್ತೆ ಪಾಪ. ಅವರು ಇಲ್ದವೆಲ್ಲ ಸುಳ್ಳು ಹೇಳ್ಬಿಟ್ಟು ನಮ್ಮ ವಿರುದ್ಧ ಪಾಪ ಅಮ್ಮಂಗೆ ಏನು ಗೊತ್ತಿಲ್ದಂಗೆ ಸುಮ್ಮನಿದ್ದಾರೆ ಪಾಪ ಅಮ್ಮ. ಅವರಿಗೂ ಸತ್ಯ ಏನಂತ ಗೊತ್ತಿಲ್ಲ ಕಣಪ್ಪ ಅಮ್ಮಂಗೆ. ಅದು ಒಂಥರ ನಿಜಾನೇ ಕಣಿ ಹೇಳುವ. ಇವ್ನು ಈ ರೀತಿ ಎಲ್ಲ ಮೋಸ ಮಾಡ್ತಿದ್ದಾನೆ ಮನೆಯವ್ರಿಗೆಲ್ಲ, ಯಾರಿಗೂ ಗೊತ್ತಿಲ್ದಂಗೆ, ನಿಮ್ಮ ಅಮ್ಮ ಅವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಮೋಸ ಮಾಡ್ತಿದ್ದಾನಂತ. ಪಾಪ ನಿಮ್ಮ ಅಮ್ಮಂಗೆ ಎಲ್ಲಿ ಗೊತ್ತಾಗುತ್ತೆ ಹೇಳು? ಬಿಡು, ಮಾಡೋಣ, ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ. ಹಿಂಗೆ ಬಿಟ್ರೆ ಆಗಲ್ಲ, ಅವನಿಗೆ ಬುದ್ಧಿ ಕಲಿಸ್ಲೇಬೇಕು. ಸುಮ್ಕಿರು. ಅಲ್ಲ ಕಣ ಪಾಪ, ಈಗ ನೀವು ನೋಡಿರೋ ವಿಷಯ ಏನಾರು ನಿಮ್ಮ ಮಾವಂಗೆ ಗೊತ್ತಾ ಇವಾಗ? ಇಲ್ಲ ಕಣಪ್ಪ, ಅಲ್ಲೇ ನಿನ್ಕೊಂಡ್ಬಿಟ್ಟು ಅವ್ರಿಗೆ ಬುದ್ಧಿ ಕಲಸ್ ಬಂದ್ಬಿಡೋಣ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಲೆಕ್ಕಾಚಾರಿ ಅಣ್ಣ ಇದ್ದಿದ್ದು, ಬೇಡ ಕಣಪ್ಪ ದುಡುಕ್ ಬೇಡ, ಬಾರ್ ಪಾಪ ಅಂತ ಲೆಕ್ಕಾಚಾರಿ ಅಣ್ಣ ಹೇಳ್ತು. ಅದಕ್ಕೆ ಸುಮ್ಮ ಆಗ್ಬಿಟ್ಟೆ ನಾನು.